ಓಕೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯನ್ನು ನೀವು ಗಮನಿಸಿದ್ರಿ. ಕ್ಯಾಬಿನೆಟ್ನಲ್ಲಿ ಏನು ಮೀಟಿಂಗ್ ಆಗುತ್ತೆ, ಎಲ್ಲರೂ ಒಪ್ಪಿಯೇ ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಇದೇ ವಿಚಾರದಲ್ಲಿ ಪರಿಣಿತರಾದಂಥ ನಿಷ್ಣಾತರಾದಂಥ CS ದ್ವಾರಕನಾಥ್ ಅವರ ಮಾತುಗಳು ತುಂಬ ಗಂಭೀರವಾಗಿದ್ದಾವೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನು ನಾವಿಲ್ಲಿ ಸಂಗ್ರಹಿಸ್ಬೋದು. ಈಗ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಏನು ಮಾತನಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಕೇಳಿಸ್ಕೊಳ್ಳೋಣ. ಈಗ ಸಮಾಜ ಕಲ್ಯಾಣ ಸಚಿವರು ಒಳ ಮೀಸಲಾತಿ ವಿಷಯದಲ್ಲಿ ಅವರೇ ಅದನ್ನು ಮೂವ್ ಮಾಡೋದು, ಅವರೇ ತೀರ್ಮಾನ. ಇಲ್ಲಿವರೆಗೂ ಆಗಿರೋ ತೀರ್ಮಾನಗಳೇ ಅವರೇ ಮುಖ್ಯಸ್ಥರು ಕ್ಯಾಬಿನೆಟ್ ಅಲ್ಲಿ, ಅವ್ರ ಇಲಾಖೆಗೆ ಸಂಬಂಧಪಟ್ಟಿದೆ. ಮುಂದೆ ಈಗ 2 ಗಂಟೆಗೆ ಆಗೋ ಮೀಟಿಂಗ್ ಅಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ದೀರಿ ಅಂತ ಹೇಳಿದ್ವಿ. ಅವರು ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ, ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರೋರಿದ್ದಾರೆ. ಅವ್ರ ಜೊತೆಯಲ್ಲಿ ಕೂಡ ಮಾತಾಡ್ಕೊಂಡು ಕ್ಯಾಬಿನೆಟ್ಗೆ ಹೋಗ್ತೀವಿ. ವಿರೋಧ ಮಾಡ್ತಾ ಇರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದನ್ನ ಅನುಷ್ಠಾನ ಮಾಡಬಾರ್ದು, ಹಿಂದೆ ಏನಿತ್ತು ಅದನ್ನೇ ಮುಂದುವರಿಸಲಿ, 18/18/2025 ಸಚಿವ ಸಂಪುಟದ ನಿರ್ಣಯವನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅವ್ರ ವಾದ. ಅವರು ಸ್ವತಂತ್ರರಾಗಿದ್ದಾರೆ, ಅವರ ಅಭಿಪ್ರಾಯಗಳು ಅವ್ರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಈಗ ಸಮಾಜ ಕಲ್ಯಾಣ ಓಕೆ, ಇದು ಬಹಳ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಸಮಾಜದ ಒಳಿತಿಗೆ ನಿರ್ಮಿಸಬೇಕಾದಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಓಕೆ, ಈಗ ಸಚಿವ RB ತಿಮ್ಮಾಪುರ ಅವರು ಕೂಡ ಮಾತನಾಡಿದ್ದಾರೆ, ಬನ್ನಿ ಗಮನಿಸೋಣ. ಬಹಳ ದಿನಗಳ ಕನಸಿರು ನೋಡಿ, ಕ್ಯಾಬಿನೆಟ್ ಡಿಸಿಷನ್ ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದುಕೊಳ್ಳಿ. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ. ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಗ್ಗಟ್ಟಿಲ್ಲ ಏನು ಬೇಕು, ಇದಕ್ಕಿಂತ ಒಮ್ಮತ್ತಿಲ್ಲ ಏನು ಬೇಕು? 17 15-60 ರೇಷಿಯೋ ಹಂಚ್ಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಲ್ಲದ ಬಗ್ಗೆ ಚರ್ಚೆ ಆಗ್ತದೆ, ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇಟ್ ಈಸ್ ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಕ್ಯಾಬಿನೆಟ್ ಡಿಸಿಷನ್ ನಾನು ಒಬ್ಬನೇ ಹೇಳುತ್ತಿದ್ರೆ ಹೇಳ್ಬಿಡ್ತಿದ್ದೆ. ನೋಡಿ, ಕ್ಯಾಬಿನೆಟ್ ಡಿಸಿಷನ್ ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡೋದ್ರ ಬದಲಾಗಿ ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ನಿಂತು ಬಡದಾಡೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಒಳ ಮೀಸಲಾತಿ ಸಲುವಾಗಿ ರಾಜ್ಯದಲ್ಲಿ ಹೋರಾಟ ತೀವ್ರಗೊಂಡಾಗ ನ್ಯಾಯಮೂರ್ತಿ ಸದಾಶಿವನ ಆಯೋಗನ ನೇಮಕ ಮಾಡಿದರು ಕಾಂಗ್ರೆಸ್ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತರಿಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ಸರ್ಕಾರ ಇದ್ದಾಗ ದಲಿತರ ಹೋರಾಟಕ್ಕೆ ಮಾನ್ಯತೆ ಮಾಡಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಗೆ 15 ಇದ್ದದ್ದು 17, ಎಸ್ಟಿಗೆ 3 ಇದ್ದದ್ದು 7 ಮಾಡಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿ ಮತ್ತು 4 ವರ್ಷಗಳ ಕಾಲ ರಾಜ್ಯದಲ್ಲಿ
17% ಮತ್ತು 7%, 24% SC/ST ಮೀಸಲಾತಿ ಸೌಲಭ್ಯ ಸಿಕ್ತು. ಆದರೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗಿದಾರಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕೋರ್ಟಿಗೆ ಅಟೆಂಡ್ ಮಾಡಿ ಯಾಕೆ ಹೆಚ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು. BJP ಸರ್ಕಾರ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಮಾಡಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ದೀವಿ ಅಂತ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡದೆ 2 ಮುದ್ದತ್ತುಗಳಿಗೆ ತಪ್ಪಿಸಿ ಕೋರ್ಟ್ ಪಾರ್ಸಲಿ ಸ್ಟೇ ಮಾಡಿದ ನಂತರ ಹೋಗಿ ಮೆಮೊ ಹಾಕ್ಕೊಡ್ತಾರೆ. ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಏನು ಮೆಮೊ ಹಾಕ್ಕೊಳ್ತಾರೆ, ನಾವು ನೋಡಿ, ಈ ಎಲ್ಲ ನಮ್ಮ ರಾಜಕೀಯ ನಾಯಕರ ಹೇಳಿಕೆಗಳನ್ನು ಗಮನಿಸಿದಾಗ ಒಂದು ನಿರ್ಧಾರಕ್ಕೆ ಬರಬಹುದು. ಏನು ಅಂತ ಹೇಳಿದರೆ, ಮೊದಲಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನು, ಈಗಾಗಲೇ ಡಾಕ್ಟರ್ CS ದ್ವಾರಕನಾಥ್ ಅವರ ಮಾತುಗಳ ಅನ್ವಯ ನಾವು ಮಾತಾಡೋದಾದರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಇಲ್ಲಿ ಇರಬೇಕು, ಹಾಜರಿರಬೇಕು, ಅವರ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆದರೆ ಅದು ಆಗ್ತಾ ಇಲ್ಲ. ಐ ರಿಪೀಟ್, ಏನು ಈಗ ಎಡಗೈ ಸಮುದಾಯ, ಮಾದಿಗ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಇತರೆ ಜಾತಿಗಳು, ಬಲಗೈ ಸಮುದಾಯ, ಹೊಲೆಯ ಮತ್ತು ಅದಕ್ಕೆ ಸಂಬಂಧಿಸಿದ ಇತರೆ ಜಾತಿಗಳು, ಇನ್ನು ಸ್ಪೃಶ್ಯ ಸಮುದಾಯ ಅಂತ ಹೇಳಿದ್ರೆ ಲಂಬಾಣಿ, ಕೊರಮ, ಕೊರಚ ಮತ್ತು ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಗ, ಮತ್ತು ಇನ್ನಿತರೆ ಅಂತ ಬಂದಾಗ ಅಲೆಮಾರಿ ಸಮುದಾಯ. ಈಗ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ರೇಷಿಯೋ, ಈ ಅನುಪಾತ ಏನಾದರೂ ಸ್ಪೃಶ್ಯ ಸಮುದಾಯಕ್ಕೆ ಕಡಿಮೆ ಬಂದುಬಿಟ್ರೆ ಅನ್ನುವ ಆತಂಕ ಸ್ಪೃಶ್ಯ ಸಮುದಾಯದವ್ರಿಗಿದೆ. ಯಾಕಂತ ಹೇಳಿದರೆ ನಾವು ಈಗಾಗಲೇ ಬಹಳಷ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ನಮಗೆ ಇಷ್ಟು ಸಿಗಬೇಕು ಅಂತ ಹೇಳಿ. ಆದರೆ ಎಲ್ಲಿ ಕಡಿಮೆ ಆಗಿಬಿಡುತ್ತೋ ಅನ್ನೋ ಆತಂಕ ಅವರಿಗಿದೆ. ಎಡಗೈ ಸಮುದಾಯದವ್ರಿಗೆ ಆತಂಕ ಏನು ಅಂತ ಹೇಳಿದ್ರೆ, ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ, ನಮಗೆ ಅದರ ಪ್ರಮಾಣ ಜಾಸ್ತಿ ಬೇಕು ಅನ್ನುವ ಒಂದು ನೋಟ ಇದೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಕೇಂದ್ರ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಬೇಕು. ಸಂವಿಧಾನದ 9ನೇ ಶೆಡ್ಯೂಲ್ಗೆ ಇದನ್ನು ಸಲ್ಲಿಸಬೇಕು. ಇಷ್ಟೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಆದರೆ ಈ ಹಂತದಲ್ಲಿ ಏನಾಗುತ್ತೆ, ಇನ್ನೊಂದು ಪಕ್ಷದವ್ರು ಬಂದು ಅವ್ರು ಹಿಂಗೆ ಮಾಡೋದು ತಪ್ಪಾಗತ್ತೆ ಅನ್ನುವ ವಿಷಬೀಜವನ್ನು ಬಿತ್ತಾ ಇದ್ದಾರೆ ಅನ್ನೋದನ್ನು ಹೇಳಿ ಈಗ ರಾಜಕೀಯಕ್ಕೆ ಇದು ಹೊಸ ರೆಕ್ಕೆ ಪುಕ್ಕಗಳು ಬರುತ್ತವೆ. ದಿಸ್ ಇಸ್ ದ ಮ್ಯಾಟರ್. ದಟ್ಸ್ ಆಲ್ ಫಾರ್ ನೌ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.